ರೈತ ಹೆತ್ತ ತಾಯಿ ಹೇಗೋ ಭೂಮಿ ತಾಯಿಯು ನನ್ನಮ್ಮ ಎಂದುಕೊಂಡು ನಾನು ನನ್ನದು ಎನ್ನದೆ ನಿಸ್ವಾರ್ಥದಿಂದ ವ್ಯವಸಾಯ ಮಾಡಿ ಎಲ್ಲರಿಗೂ ಅನ್ನ ನೀಡುವವನು ರೈತ. ಪ್ರೀತಿಯಿಂದ ನೆಲ ಹೊತ್ತಿ ಫಸಲನ್ನು ಹಂಚುವನು. ದೇಶ ಕಾಯುವರು ಸೈನಿಕರು, ಹಸಿವು ನೀಗಿಸುವವರು ರೈತರು. ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ನಿಮಗೆ ನಮ್ಮ ಕಡೆಯಿಂದ ನಿಮಗೊಂದು ಚಿಕ್ಕ ಸಮರ್ಪಣೆ. ನೋಡಿದ್ರಲ್ಲ, ಇವತ್ತಿನ ಪರಿಸ್ಥಿತಿಗೆ ಒಂದು ಕರಡಿ ಹಿಡಿದಾಗಿದೆ. ನಾವು ತಿಂತಕ್ಕಂಥ ಪ್ರತಿಯೊಂದು ಐಟಮ್ ಕೂಡ ಹಳ್ಳಿಯಿಂದ ಬರ್ತಕ್ಕಂಥದ್ದು. ಆದರೆ ರೈತನ ಮಗ ರೈತ ಆಗಬಾರ್ದು ಅಂದ್ರೆ ಹೇಗೆ? ವಾಸ್ತವವಾಗಿ ಅನ್ನ ಇಲ್ಲ ಅಂದ್ರೆ ಏನೂ ಇಲ್ಲ. ಅನ್ನವನ್ನು ಬ್ರಹ್ಮ ಅಂತ ಹೇಳ್ತಾರೆ. ಹೀಗಾಗಿ ಅನ್ನ ಬ್ರಹ್ಮ ಸ್ವರೂಪನಾದ ರೈತನ ನಾವಿವತ್ತು ಗೌರವಿಸಬೇಕಾಗುತ್ತೆ, ಆ ದಿಶೆಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ರೈತನ ಮಗನೇ ರೈತ ಆಗ್ಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ರೈತ ಆಗ್ಬೇಕು. ನಾವು ಏನ್ ಬೆಳಿಲಿಕ್ಕೆ ಸಾಧ್ಯ ಅಥವಾ ದೇಶಕ್ಕೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯಾರು ಬೇಕಾದ್ರೂ ಒಳ್ಳೆ ರೈತ ಆಗ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ಮನಸ್ಸು ಮಾಡಬೇಕು ಅಷ್ಟೇ. ಇದಕ್ಕೆ ಹಿರಿಯರ ಪ್ರೋತ್ಸಾಹ ಕೂಡ ಅಷ್ಟೇ ಅಗತ್ಯ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದ ಬೆಳೆಯಿಲ್ಲ. ರೈತ ಎಂದು ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಮುಕ್ಕೋಟಿ ದೇವತೆಗಳು ಇದ್ದರೇನಂತೆ, ಗಣಪತಿಗೆ ಮೊದಲು ತಮಗೆ ಎಲ್ಲ ಪೂಜೆಗೆ ದುಡಿಯೋ
ದೊರೆ ನಂದೋರು